99% ಪುರುಷರು ಇದನ್ನು ಮಾಡುವುದಿಲ್ಲ, ಆದರೆ ಮಹಿಳೆಯರು ಇದನ್ನು ಸಂಪೂರ್ಣವಾಗಿ ಇಷ್ಟಪಡುತ್ತಾರೆ. ಇದು ವಿಪರೀತವಾಗಿ ಧ್ವನಿಸಬಹುದು, ಆದರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಎಲ್ಲವನ್ನೂ ಹೊಂದಿರುವಂತೆ ಕಾಣುವ ವ್ಯಕ್ತಿಯನ್ನು ನೀವು ಎಷ್ಟು ಬಾರಿ ನೋಡಿದ್ದೀರಿ? ಹಣದ ವಿಶ್ವಾಸದಂತೆ ಕಾಣುತ್ತದೆ. ಆದರೂ ಮಹಿಳೆಯರೊಂದಿಗೆ ಆಳವಾದ ಅರ್ಥಪೂರ್ಣ ಸಂಪರ್ಕಗಳನ್ನು ರೂಪಿಸಲು ಇನ್ನೂ ಹೆಣಗಾಡುತ್ತಿದ್ದಾರೆ. ಸತ್ಯ ಇಲ್ಲಿದೆ. ಅವನು ಏನಾಗಿದ್ದಾನೆ ಎಂಬುದರ ಬಗ್ಗೆ ಅಲ್ಲ, ಅವನು ಏನನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಂಬುದರ ಬಗ್ಗೆ. ಹೆಚ್ಚಿನ ಪುರುಷರು ನಿಜವಾದ ಭಾವನಾತ್ಮಕ ಪರಿಣಾಮವನ್ನು ಉಂಟುಮಾಡುವ ಸಣ್ಣ, ಶಕ್ತಿಯುತ ಸನ್ನೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಾರೆ. ಮತ್ತು ಇಂದು ಮಹಿಳೆಯರು ಹಂಬಲಿಸುವ, ಆದರೆ ವಿರಳವಾಗಿ ಒಪ್ಪಿಕೊಳ್ಳುವ 7 ಗುಪ್ತ ರಹಸ್ಯಗಳನ್ನು ನಾನು ಬಹಿರಂಗಪಡಿಸಲಿದ್ದೇನೆ. ಈ ದಣಿದ ಡೇಟಿಂಗ್ ಸಲಹೆಗಳನ್ನು ನೀವು 100 ಬಾರಿ ಕೇಳಿದ್ದೀರಿ. ಇವು ವಿಜ್ಞಾನದಿಂದ ಬೆಂಬಲಿತವಾದ ಮತ್ತು ಪ್ರಾಚೀನ ಸ್ಟೋಯಿಕ್ ಬುದ್ಧಿವಂತಿಕೆಯಲ್ಲಿ ಬೇರೂರಿರುವ ಸೂಕ್ಷ್ಮ ಮಾನಸಿಕ ಪ್ರಚೋದಕಗಳಾಗಿವೆ. ಇದು ಮಹಿಳೆಯರು ನಿಮ್ಮ ಬಗ್ಗೆ ಭಾವಿಸುವ ರೀತಿಯನ್ನು ಹೆಚ್ಚು ಪ್ರಯತ್ನಿಸದೆ ಬದಲಾಯಿಸಿತು. ಇದನ್ನು ಊಹಿಸಿ. ಹೆಚ್ಚಿನ ಮಹಿಳೆಯರು ತಮ್ಮಲ್ಲಿ ಅರಿವಿಲ್ಲದ ಉಪಪ್ರಜ್ಞೆಯ ಆಸೆಗಳನ್ನು ನೀವು ಸ್ವಾಭಾವಿಕವಾಗಿ ಸ್ಪರ್ಶಿಸಲು ಸಾಧ್ಯವಾದರೆ ಏನು? ನೀವು ಎದ್ದು ಕಾಣಲು ಸಾಧ್ಯವಾದರೆ ಏನು? ಬೆನ್ನಟ್ಟುವ ಮೂಲಕ ಅಲ್ಲ, ನಿಮ್ಮನ್ನು ಸಾಬೀತುಪಡಿಸುವ ಮೂಲಕ ಅಲ್ಲ, ಆದರೆ ಮಹಿಳೆಯನ್ನು ನೋಡಲಾಗಿದೆ, ಬಯಸಲಾಗಿದೆ ಮತ್ತು ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದೆ ಎಂದು ಭಾವಿಸುವಂತೆ ಮಾಡುತ್ತದೆ ಎಂಬುದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳುವ ಮೂಲಕ. ಈ ರಹಸ್ಯಗಳು ನಿಮಗೆ ತಿಳಿದಿಲ್ಲದಿದ್ದರೆ ನೀವು ಗಂಭೀರ ಅನಾನುಕೂಲತೆಯನ್ನು ಎದುರಿಸುತ್ತೀರಿ. ನೀವು ಕೋಣೆಯಿಂದ ಹೊರಬಂದ ನಂತರವೂ ದೀರ್ಘಕಾಲ ಉಳಿಯುವ ಆಳವಾದ ಆಕರ್ಷಣೆಯನ್ನು ನೀವು ಕಳೆದುಕೊಳ್ಳಬಹುದು. ಆದ್ದರಿಂದ ಕೊನೆಯವರೆಗೂ ಇರಿ, ಏಕೆಂದರೆ ರಹಸ್ಯ ಸಂಖ್ಯೆ 7 ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಅದನ್ನು ಅರ್ಥಮಾಡಿಕೊಂಡ ನಂತರ ನೀವು ಆಕರ್ಷಣೆಯನ್ನು ಮತ್ತೆ ಎಂದಿಗೂ ಅದೇ ರೀತಿಯಲ್ಲಿ ನೋಡುವುದಿಲ್ಲ. ನಾವು ಧುಮುಕುವ ಮೊದಲು ನನಗೆ ಒಂದು ತ್ವರಿತ ಉಪಕಾರ ಮಾಡಿ. ನಿಮ್ಮ ಸಂಪರ್ಕ ಆಟವನ್ನು ಮಟ್ಟ ಹಾಕುವ ಬಗ್ಗೆ ನೀವು ಗಂಭೀರವಾಗಿದ್ದರೆ, ಆ ಲೈಕ್ ಬಟನ್ ಒತ್ತಿ, ಚಂದಾದಾರರಾಗಿ ಮತ್ತು ಅಧಿಸೂಚನೆಗಳನ್ನು ಆನ್ ಮಾಡಿ. ಇದರಿಂದ ನೀವು ಬರುವ ಯಾವುದೇ ಒಳನೋಟಗಳನ್ನು ಕಳೆದುಕೊಳ್ಳುವುದಿಲ್ಲ. ರಹಸ್ಯ ಸಂಖ್ಯೆ 1ರಿಂದ ಪ್ರಾರಂಭಿಸೋಣ. ಅನ್ಯೋನ್ಯತೆಯ ಮೊದಲು ಸ್ಪರ್ಶದ ಶಕ್ತಿ. ಇದನ್ನು ಊಹಿಸಿ, ನೀವು ಡೇಟ್ನಲ್ಲಿದ್ದೀರಿ. ವೈಬ್ ಅದ್ಭುತವಾಗಿದೆ. ಅವಳು ನಗುತ್ತಿದ್ದಾಳೆ, ಸಂಭಾಷಣೆ ಹರಿಯುತ್ತಿದೆ, ಆದರೆ ಏನೋ ಸ್ವಲ್ಪ ಅಸಹ್ಯಕರವಾಗಿದೆ. ಅವಳು ತೊಡಗಿಸಿಕೊಂಡಿದ್ದಾಳೆ, ಆದರೆ ಸಂಪೂರ್ಣವಾಗಿ ಆಕರ್ಷಿತಳಾಗಿಲ್ಲ. ನೀವು ಅವಳನ್ನು ಬಿಟ್ಟುಬಿಡಿ, ಫಾಲೋ ಅಪ್ ಸಂದೇಶವನ್ನು ಕಳುಹಿಸಿ ಮತ್ತು ನಂತರ ಮೌನವಾಗಿರುತ್ತೀರಿ. ಏನಾಯಿತು? ಹೆಚ್ಚಿನ ಪುರುಷರು ಆಕರ್ಷಣೆಯು ಅವರು ಹೇಳುವ ಬಗ್ಗೆ ಮಾತ್ರ ಎಂದು ಭಾವಿಸುತ್ತಾರೆ, ಆದರೆ ಮಹಿಳೆಯರಿಗೆ ಸಂಪರ್ಕವು ಕೇವಲ ಮೌಖಿಕವಲ್ಲ, ಇದು ದೈಹಿಕ ಮತ್ತು ಭಾವನಾತ್ಮಕ, ಮತ್ತು ಆ ಸಂಪರ್ಕ ಸ್ಪರ್ಶವನ್ನು ಸೃಷ್ಟಿಸಲು ಅತ್ಯಂತ ಕಡೆಗಣಿಸಲಾದ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಒತ್ತಾಯಪೂರ್ವಕ ಅಥವಾ ಆಕ್ರಮಣಕಾರಿ ರೀತಿಯಲ್ಲಿ ಅಲ್ಲ, ಆದರೆ ಸೂಕ್ಷ್ಮ, ಉದ್ದೇಶಪೂರ್ವಕ, ಅರ್ಥಪೂರ್ಣ ರೀತಿಯಲ್ಲಿ. ಮಹಿಳೆಯರು ಆಳವಾಗಿ ಹಂಬಲಿಸುವ, ಆದರೆ ವಿರಳವಾಗಿ ಉಲ್ಲೇಖಿಸುವ ಒಂದು ಸನ್ನೆಯು ಅನ್ಯೋನ್ಯತೆಯ ಮೊದಲು ಸೌಮ್ಯವಾದ, ಚಿಂತನಶೀಲ ಮಸಾಜ್ ಆಗಿದೆ. ಸರಳವಾಗಿ ಧ್ವನಿಸುತ್ತದೆ, ಸರಿ, ಆದರೆ ಅದು ಏಕೆ ಶಕ್ತಿಯುತವಾಗಿದೆ ಎಂಬುದು ಇಲ್ಲಿದೆ. ಮಹಿಳೆಯರಿಗೆ ಭಾವನಾತ್ಮಕ ಸಂಪರ್ಕವು ದೈಹಿಕ ಆಕರ್ಷಣೆಯಲ್ಲಿ ಅಷ್ಟೇ ಮುಖ್ಯ. ಉತ್ತಮ ಸ್ಥಾನದಲ್ಲಿರುವ ಲೈಂಗಿಕವಲ್ಲದ ಸ್ಪರ್ಶವು ಪದಗಳಿಗಿಂತ ಹೆಚ್ಚು ಹೇಳುತ್ತದೆ. ನಾನು ನೋಡುತ್ತೇನೆ, ನಾನು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇನೆ, ನೀವು ನನ್ನೊಂದಿಗೆ ಸುರಕ್ಷಿತರಾಗಿದ್ದೀರಿ. ಇದು ಮಸಾಜ್ ಥೆರಪಿಸ್ಟ್ ಆಗಿರುವ ಬಗ್ಗೆ ಅಲ್ಲ, ಇದು ಪ್ರಸ್ತುತವಾಗಿರುವುದರ ಬಗ್ಗೆ. ಅವಳನ್ನು ನಿರಾಳವಾಗಿ, ಮೌಲ್ಯಯುತವಾಗಿ ಮತ್ತು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವಂತೆ ಮಾಡುವುದು. ಕೀಲಿಯು ಕೇವಲ ಸ್ಪರ್ಶವಲ್ಲ, ಅದು ಅದರ ಹಿಂದಿನ ಉದ್ದೇಶ. ನೀವು ವಿಚಲಿತರಾಗಿದ್ದರೆ ಅಥವಾ ಚಲನೆಗಳಿಗೆ ಹೋದರೆ ಅದು ಕೆಲಸ ಮಾಡುವುದಿಲ್ಲ, ಆದರೆ ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂಬುದನ್ನು ನೀವು ಗಮನಿಸುತ್ತಿದ್ದರೆ ಮತ್ತು ಅವಳ ಸೌಕರ್ಯಕ್ಕೆ ಹೊಂದಿಕೊಳ್ಳುತ್ತಿದ್ದರೆ ಅವಳು ಅದನ್ನು ಅನುಭವಿಸುತ್ತಾಳೆ. ಆಳವಾಗಿ, ಮಾರ್ಕಸ್ ಆರೆಲಿಯಸ್ ಒಮ್ಮೆ ಹೀಗೆ ಹೇಳಿದರು: ಒಳ್ಳೆಯ ಮನುಷ್ಯ ಹೇಗಿರಬೇಕು ಎಂದು ವಾದಿಸಿ ಸಮಯ ವ್ಯರ್ಥ ಮಾಡಬೇಡಿ. ಒಬ್ಬರಾಗಿರಿ. ಅದನ್ನು ಅತಿಯಾಗಿ ಯೋಚಿಸಬೇಡಿ. ಅದನ್ನು ವಿಚಿತ್ರವಾಗಿ ಮಾಡಬೇಡಿ. ಹಾಜರಿರಿ ಮತ್ತು ನಿಮ್ಮ ಕ್ರಿಯೆಗಳು ತಾವಾಗಿಯೇ ಹೊಡೆಯಲಿ. ಕಟು ಸತ್ಯ ಇಲ್ಲಿದೆ. ಹೆಚ್ಚಿನ ಪುರುಷರು ಇದರ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವರು 99% ಭಾಗವಾಗಿಯೇ ಇರುತ್ತಾರೆ. ಆಳವಿಲ್ಲದ ಸಂಪರ್ಕಗಳಲ್ಲಿ ಸಿಲುಕಿಕೊಂಡು ಏನು ತಪ್ಪಾಗಿದೆ ಎಂದು ಆಶ್ಚರ್ಯಪಡುತ್ತಾರೆ. ಆದರೆ ಇದನ್ನು
ಅರ್ಥಮಾಡಿಕೊಳ್ಳುವ ಕೆಲವೇ ಜನರು ಮರೆಯಲಾಗದ ಬಂಧಗಳನ್ನು ಸೃಷ್ಟಿಸುತ್ತಾರೆ. ಕ್ಷಣ ಕಳೆದ ನಂತರ ಮಹಿಳೆಯರು ಬಹಳ ಸಮಯದವರೆಗೆ ಯೋಚಿಸುವ ರೀತಿಯ ಮೇಲ್ಮೈ ಮಟ್ಟದ ಸಂವಹನ ಮತ್ತು ತ್ವರಿತ ತೃಪ್ತಿಯಿಂದ ತುಂಬಿರುವ ಜಗತ್ತಿನಲ್ಲಿ ಈ ರೀತಿಯ ಆಳ ಅಪರೂಪ. ಆದರೆ ನೀವು ಅದನ್ನು ಕರಗತ ಮಾಡಿಕೊಂಡಾಗ ನೀವು 1% ಭಾಗವಾಗುತ್ತೀರಿ. ಮಹಿಳೆಯರು ಆಳವಾದ ಮಟ್ಟದಲ್ಲಿ ಏನು ಬಯಸುತ್ತಾರೆ ಎಂಬುದನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವ ರೀತಿಯ ಪುರುಷ. ಹೆಚ್ಚಿನ ಪುರುಷರು ಫ್ಲರ್ಟಿಂಗ್ ಅನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅವರು ತುಂಬಾ ಬಲಶಾಲಿಯಾಗಿ ಬರುತ್ತಾರೆ ಮತ್ತು ಹತಾಶರಾಗಿ ಕಾಣುತ್ತಾರೆ ಅಥವಾ ನಿಮ್ಮ ನಿರಾಕರಣೆಗೆ ಹಿಂಜರಿಯುತ್ತಾರೆ. ಆದರೆ ನಿಜವಾದ ಫ್ಲರ್ಟಿಂಗ್ ಆತ್ಮವಿಶ್ವಾಸ, ಸೂಕ್ಷ್ಮತೆ ಮತ್ತು ಗೌರವದ ಬಗ್ಗೆ ಸರಿಯಾಗಿ ಮಾಡಿದಾಗ ಅದು ಒತ್ತಡವಿಲ್ಲದೆ ತಮಾಷೆಯ ಕಾಂತಿಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದು ಚೀಸಿ ರೇಖೆಗಳ ಬಗ್ಗೆ ಅಥವಾ ಪ್ರಭಾವ ಬೀರಲು ಪ್ರಯತ್ನಿಸುವ ಬಗ್ಗೆ ಅಲ್ಲ. ಇದು ಹಾಜರಿರುವ ಬಗ್ಗೆ ಲಘುವಾಗಿ ಕೀಟಲೆ ಮಾಡುವುದು, ಆತ್ಮವಿಶ್ವಾಸದ ಸಂಪರ್ಕವನ್ನು ಬಳಸುವುದು, ಖಚಿತಪಡಿಸಿಕೊಳ್ಳುವುದು, ಅವಳು ಅನಾನುಕೂಲವಾದಾಗ ಬೆಂಬಲವನ್ನು ನೀಡುವುದು, ಒತ್ತಡದಲ್ಲಿ ಶಾಂತವಾಗಿರುವುದು. ಈ ಸ್ಥಿರವಾದ ಕ್ರಿಯೆಗಳು ನಿಜವಾದ ನಂಬಿಕೆಯನ್ನು ನಿರ್ಮಿಸುತ್ತವೆ. ಸರಳವಾದದ್ದು ಸಹ. ಏಕೆಂದರೆ ಅವಳ ಬಗ್ಗೆ ಒಂದು ಕನಸನ್ನು ಉಲ್ಲೇಖಿಸುವುದು ಕುತೂಹಲ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಹುಟ್ಟುಹಾಕಬಹುದು. ಇದು ಸೂಕ್ಷ್ಮ, ತಮಾಷೆಯಾಗಿರುತ್ತದೆ ಮತ್ತು ಅದು ನಿಮ್ಮ ಮನಸ್ಸಿನಲ್ಲಿ ನಿಜವಾದ ಭಾವನೆಯನ್ನು ಮೂಡಿಸುವ ರೀತಿಯಲ್ಲಿದೆ ಎಂದು ಸೂಚಿಸುತ್ತದೆ. ಅಂತಿಮವಾಗಿ, ಚೆನ್ನಾಗಿ ಅಂದ ಮಾಡಿಕೊಂಡ ಗಡ್ಡವು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದು ಪ್ರಾಥಮಿಕ ಪ್ರವೃತ್ತಿಯನ್ನು ಸ್ಪರ್ಶಿಸುತ್ತದೆ, ಉದ್ದೇಶದಿಂದ ನಿರ್ವಹಿಸಿದಾಗ ಶಕ್ತಿ, ಪ್ರಬುದ್ಧತೆ ಮತ್ತು ವಿಶ್ವಾಸಾರ್ಹತೆಯನ್ನು ಸಂಕೇತಿಸುತ್ತದೆ. ಈ ಪ್ರತಿಯೊಂದು ಸಂದರ್ಭಗಳಲ್ಲಿ ಇದು ತುಂಬಾ ಶ್ರಮಿಸುವ ಬಗ್ಗೆ ಅಲ್ಲ. ಇದು ಉಪಸ್ಥಿತಿ, ಸಂಯಮ ಮತ್ತು ಸೂಕ್ಷ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಸಾಕಾರಗೊಳಿಸುವ ಬಗ್ಗೆ. ಪುನಃ ಬರೆಯಲ್ಪಟ್ಟ ಆವೃತ್ತಿ. ಒಂದೇ ಒಗ್ಗಟ್ಟಿನ ಪ್ಯಾರಾಗ್ರಾಫ್. ಗಡ್ಡವು ಕೇವಲ ಮುಖದ ಕೂದಲು ಅಲ್ಲ, ಇದು ಶಿಸ್ತು, ಹಿಡಿತ ಮತ್ತು ಸ್ವಯಂ ಪಾಂಡಿತ್ಯದ ಪ್ರತಿಬಿಂಬವಾಗಿದೆ. ನೀವು ಅದನ್ನು ಕೇವಲ ಬೆಳೆಸುತ್ತಿಲ್ಲ, ನೀವು ಆಜ್ಞೆಯನ್ನು ಬಯಸುವ ಉಪಸ್ಥಿತಿಯನ್ನು ಪ್ರತಿಬಿಂಬಿಸುವ ಚಿತ್ರವನ್ನು ಕೆತ್ತಿಸುತ್ತಿದ್ದೀರಿ. ಚೆನ್ನಾಗಿ ನಿರ್ವಹಿಸಲ್ಪಟ್ಟ ಗಡ್ಡವು ಸ್ವಾಭಾವಿಕವಾಗಿ ನಿಮ್ಮ ಮುಖಕ್ಕೆ ವ್ಯತಿರಿಕ್ತತೆಯನ್ನು ಸೇರಿಸುತ್ತದೆ, ನಿಮ್ಮ ದವಡೆಯ ರೇಖೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಅಭಿವ್ಯಕ್ತಿಗಳನ್ನು ಹೆಚ್ಚಿಸುತ್ತದೆ. ಇದು ಒರಟಾದ ಪುರುಷತ್ವವನ್ನು ಸಂಸ್ಕರಿಸಿದ ಉದ್ದೇಶದೊಂದಿಗೆ ಬೆರೆಸುವ ಮೂಲಕ ಆಕರ್ಷಣೆಯನ್ನು ಸೂಕ್ಷ್ಮವಾಗಿ ವರ್ಧಿಸುತ್ತದೆ. ಇಲ್ಲ, ಆಕರ್ಷಕವಾಗಿರಲು ನಿಮಗೆ ಗಡ್ಡದ ಅಗತ್ಯವಿಲ್ಲ, ಆದರೆ ನೀವು ಅದನ್ನು ಬೆಳೆಸಲು ಸಾಧ್ಯವಾದರೆ ಅದು ಬಳಸಲು ಯೋಗ್ಯವಾದ ಸಾಧನವಾಗಿದೆ, ವಿಶೇಷವಾಗಿ ಅದನ್ನು ಎಚ್ಚರಿಕೆಯಿಂದ ಅಂದಗೊಳಿಸಿದಾಗ, ಏಕೆಂದರೆ ಅದು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಗೌರವದಿಂದ ಫ್ಲರ್ಟಿಂಗ್. ಸರಿಯಾದ ಕ್ಷಣಗಳಲ್ಲಿ ಸ್ಪರ್ಶವನ್ನು ಬಳಸುವುದು, ಸೂಕ್ಷ್ಮ ರಕ್ಷಣೆ ನೀಡುವುದು, ಕನಸುಗಳ ಮೂಲಕ ಕುತೂಹಲವನ್ನು ಹುಟ್ಟುಹಾಕುವುದು ಮತ್ತು ಸಂಕೋಚನಗಳನ್ನು ಸಾಕಾರಗೊಳಿಸುವಂತಹ ಇತರ ಗುಪ್ತ ರಹಸ್ಯಗಳೊಂದಿಗೆ ಸಂಯೋಜಿಸಿದಾಗ ಮಹಿಳೆಯರು ಸಹಜವಾಗಿಯೇ ಪ್ರತಿಕ್ರಿಯಿಸುವ ಕಾಂತೀಯ ಶಕ್ತಿಯನ್ನು ನೀವು ರಚಿಸುತ್ತೀರಿ. ಮುಖ್ಯ ವಿಷಯವೆಂದರೆ ಪ್ರಯತ್ನವಿಲ್ಲದ ಮರಣದಂಡನೆ. ಇವುಗಳನ್ನು ತಂತ್ರಗಳಾಗಿ ಪರಿಗಣಿಸಬೇಡಿ. ಅವು ಎರಡನೆಯ ಸ್ವಭಾವವಾಗಲಿ. ನೀವು ಅವಳ ಪಕ್ಕದಲ್ಲಿ ನಡೆಯುವಾಗ ನಿಮ್ಮ ಕೈಯಿಂದ ಅವಳನ್ನು ನಿಧಾನವಾಗಿ ಮಾರ್ಗದರ್ಶನ ಮಾಡಿ. ಆ ಕ್ಷಣ ಸರಿಯಾಗಿದ್ದರೆ ನಿಮ್ಮ ಕೂದಲನ್ನು ಪಕ್ಕಕ್ಕೆ ತಳ್ಳಿರಿ ಅಥವಾ ಕನಸನ್ನು ಉಲ್ಲೇಖಿಸಿ. ಅದು ಇದ್ದಕ್ಕಿದ್ದಂತೆ ಅವಳು ನಿಮ್ಮ ಮನಸ್ಸಿನಲ್ಲಿದ್ದಾಳೆ ಎಂದು ಸೂಚಿಸುತ್ತದೆ. ನಿಮ್ಮ ಶಕ್ತಿಯು ನಿಮ್ಮ ಮಾತುಗಳಿಗಿಂತ ಹೆಚ್ಚು ಸಂವಹನ ನಡೆಸಲಿ. ಇವು ಕೇವಲ ಆಕರ್ಷಣೆಯ ಸಾಧನಗಳಲ್ಲ, ಉತ್ತಮ ಮನುಷ್ಯನಾಗಲು ಉದ್ದೇಶಪೂರ್ವಕವಾಗಿ ನೆಲೆಗೊಂಡಿರುವ, ಶಾಂತ ಆತ್ಮವಿಶ್ವಾಸದಿಂದ ನಡೆಸಲ್ಪಡುವ ಮತ್ತು ಇನ್ನೂ ಹಿಂದಿನ ಸ್ವಯಂ ಅರಿವಿನಿಂದ ಮಾರ್ಗದರ್ಶಿಸಲ್ಪಟ್ಟ ವ್ಯಕ್ತಿಯಾಗಲು. ಅವರ ತತ್ವಗಳು ದೃಢೀಕರಣವನ್ನು ಬೆನ್ನಟ್ಟುವುದಿಲ್ಲ, ಅವರು ಅದನ್ನು ಸಾಕಾರಗೊಳಿಸುತ್ತಾರೆ. ಆದ್ದರಿಂದ ಈಗ ಅದು ನಿಮ್ಮ ನಡೆ. ಹೆಚ್ಚಿನ ಪುರುಷರಂತೆ ನೀವು ಹಿನ್ನೆಲೆಗೆ ಮಸುಕಾಗುತ್ತೀರಾ ಅಥವಾ ಸೂಕ್ಷ್ಮ ವಿವರಗಳಲ್ಲಿ ಶಕ್ತಿಯಡಗಿದೆ ಎಂದು ಅರ್ಥಮಾಡಿಕೊಳ್ಳುವ ಅಪರೂಪದ 1%ಗೆ ಏರುತ್ತೀರಾ? ನಿಮ್ಮ ಉಪಸ್ಥಿತಿಯನ್ನು ಉನ್ನತೀಕರಿಸಲು ನೀವು ಸಿದ್ಧರಿದ್ದರೆ ಈ ಒಳನೋಟಗಳನ್ನು ಅನ್ವಯಿಸಿ ಮತ್ತು ಶಾಶ್ವತವಾದ ಪ್ರಭಾವ ಬೀರುವ ರೀತಿಯ ವ್ಯಕ್ತಿಯಾಗಿ ಇಂದೇ ಪ್ರಾರಂಭಿಸಿ. ನೆಲೆಗೊಂಡಿರಿ, ತೀಕ್ಷ್ಣವಾಗಿರಿ ಮತ್ತು ನಿಮ್ಮ ಕ್ರಿಯೆಗಳು ತಾವಾಗಿಯೇ ಮಾತನಾಡಲಿ. ನಿಮ್ಮ ಅಸ್ತಿತ್ವವನ್ನು ಉನ್ನತೀಕರಿಸಲು ನೀವು ಸಿದ್ಧರಿದ್ದರೆ ಈ ಒಳನೋಟಗಳನ್ನು ಅನ್ವಯಿಸಿ ಮತ್ತು ಶಾಶ್ವತವಾದ ಪ್ರಭಾವ ಬೀರುವ ವ್ಯಕ್ತಿಯಾಗಿರಿ. ಇಂದಿನಿಂದ ಪ್ರಾರಂಭಿಸಿ. ಸ್ಥಿರವಾಗಿರಿ, ಚುರುಕಾಗಿರಿ ಮತ್ತು ನಿಮ್ಮ ಕ್ರಿಯೆಗಳು ತಾವಾಗಿಯೇ ಮಾತನಾಡಲಿ.
ನಿಮ್ಮ ಅಸ್ತಿತ್ವವನ್ನು ಉನ್ನತೀಕರಿಸಲು ನೀವು ಸಿದ್ಧರಿದ್ದರೆ ಈ ಒಳನೋಟಗಳನ್ನು ಅನ್ವಯಿಸಿ ಮತ್ತು ಶಾಶ್ವತವಾದ ಪ್ರಭಾವ ಬೀರುವ ವ್ಯಕ್ತಿಯಾಗಿರಿ. ಇಂದಿನಿಂದ ಪ್ರಾರಂಭಿಸಿ. ಸ್ಥಿರವಾಗಿರಿ, ಚುರುಕಾಗಿರಿ ಮತ್ತು ನಿಮ್ಮ ಕ್ರಿಯೆಗಳು ತಾವಾಗಿಯೇ ಮಾತನಾಡಲಿ.